ನನ್ನ ಹೆಸರು ಕಿರಣ್ ಕುಮಾರ್ ಅಂತೇಳಿ. ನಾನು BSS ಮೈಕ್ರೋ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು NBFC MFI ಕಂಪ್ನಿಲಿ ಆಡಿಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನೀಗ ಆನಂದೋತ್ಸವ ಕಾರ್ಯಕ್ರಮಕ್ಕೆ ಬರೋಕ್ಕಿಂತ ಮುಂಚೆನೇ ನಾನು ಬೆಳಗ್ಗೆ ಟೈಮು TV9 ಏನು ಸ್ವಾಮೀಜಿಗಳು ಒಂದು ಯೋಗ ಕಾರ್ಯಕ್ರಮನ ತಿಳಿಸ್ಕೊಡ್ತಾಯಿದ್ರು. ಅದರಲ್ಲಿ ನಾನು ನೋಡ್ಕೊಂಡು ಮಾಡ್ತಾಯಿದ್ದೆ. ಆಲ್ರೆಡಿ ನನಗೆ ಆ ಪ್ರಾಕ್ಟೀಸ್ ಇತ್ತು. ಕೆಲವೊಂದು ಪ್ರತಿದಿನವೂ ನಾನು ಮಾಡಿ ಆನಂತರ ನಾನು ವಾಕಿಂಗ್ ಬರ್ತಾಯಿದ್ದೆ. ವಾಕಿಂಗ್ ಬಂದಾಗ ಸೀಜಾ ಮೇಡಮ್ ಅವರು ನಮಗೆ ಅದು ಜಾಹೀರಾತನ್ನು ನೀಡಿ ಈ ಥರ ಹಿಂಗಿದೆ ಒಳ್ಳೆ ಕ್ಲಾಸು ಬನ್ನಿ ನೀವು ಅಂತ ಹೇಳಿದಾಗ, ಆಗ ನಾವು ಅವರು ಹೇಳಿದ್ ನೋಡಿ ಆ ಕ್ಲಾಸ್ ಯಾವತ್ತಿದೆ ನೋಡಿಬಿಟ್ಟು ಆ ಟೈಮ್ಗೆ ನಾನು ಅಟೆಂಡ್ ಮಾಡಿ ಇಲ್ಲಿಗೆ ಬಂದ ಮೇಲೆ ನನಗೆ ಇದಕ್ಕೆ ಮುಂಚೆ ಏನು ಪ್ರಾಬ್ಲಮ್ ಇತ್ತಪ್ಪ ಅಂತಂದರೆ ಗೊರಕೆ ತುಂಬ ಹೊಡಿತಾ ಇದ್ದೆ. ಯಾವ ಪರಿ ಗೊರಕೆ ಹೊಡಿತಿದೆ ಅಂತ ಅಂದರೆ ನನ್ನ ಪಕ್ಕ ಯಾರೂ ಸಹ ಮಲ್ಕೊಳ್ಳೋಕೆ ಇಷ್ಟಪಡ್ತಿರ್ಲಿಲ್ಲ. ಆ ಪರಿ ಗೊರಕೆ ಹೊಡಿತಿದ್ದೆ. ನಮ್ಮದು ಆಫೀಸ್ ಕಮ್ ರೆಸಿಡೆನ್ಸಿ ಎರಡೂ ಇರೋದ್ರಿಂದ ಕೆಲವೊಂದು ಬಾರಿ ನಾನು ಬರೋಕ್ಕಾಗಿಲ್ಲ ಮನೆಗೆ ಅಂದರೆ ಆಫೀಸಲ್ಲೇ ಉಳ್ಕೊಳ್ತಾಯಿದ್ದೆ. ಆವಾಗ ಅಷ್ಟೊಂದು ಗೊರಕೆ ಇತ್ತು. ಅಲ್ಲಿ ನಮ್ಮ ಸಹ ಸಿಬ್ಬಂದಿಗಳು ಏನು ಸಹ ನಿಮ್ಮ ಗೊರಕೆ ಆ ಮಟ್ಟಕ್ಕೆ ಸಹ ನಮಗೆ ತಲೆ ಕೆಟ್ಟೋಯ್ತು ಸರ್, ರಾತ್ರಿಯಿಂದ ನಿದ್ದೆ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾಯಿದ್ರು. ನನಗೆ ಒಂಥರ ನನ್ನಷ್ಟಕ್ಕೆ ನನಗೇ ಒಂಥರ ನಾಚಿಕೆ ಆದಂಗೆ ಆಗ್ಬಿಟ್ಟು ಕೆಲವೊಂದು ಟೈಮು ಗೌರಿಬಿದನೂರಲ್ಲಿ ಕೆಲಸ ಮಾಡ್ತಿದ್ದಾಗ ಅಲ್ಲಿ ಡಾಕ್ಟ್ರ್ ಹತ್ರ ಕೇಳಿದೆ. ಅಲ್ಲಿ ಡಾಕ್ಟ್ರು ಮತ್ತು ರಾಮನಾಥ್ಪುರದಲ್ಲಿ ಒಬ್ಬರು ಹಾಸನ ಡಿಸ್ಟಿಕಲ್ಲಿ ಕೆಲಸ ಮಾಡ್ತಾಯಿರ್ಬೇಕು. ಆ ಸೇಮ್ ಇಬ್ಬರು ಅಲ್ಲೂ ಡಾಕ್ಟ್ರೇ ಕೇಳಿದಾಗ ಆ ಡಾಕ್ಟ್ರುಗಳೇ ನಗಾಡೋಕ್ಕೆ ಶುರು ಮಾಡಿಬಿಟ್ರು. ಏನಪ್ಪ ನೀನು ಗೊರಕೆ ಹೊಡಿತಾ ಇದ್ದೀನಿ ಅಂತ ಕೇಳ್ಕೊಂಬಂದಿದೆಯಲ್ಲ ಅಂತೇಳಿ ತುಂಬ ನಗಾಡ್ಬಿಟ್ಟಿದ್ರು. ಆದರೆ ಈ TV9 ಅವರು ಸ್ವಾಮೀಜಿಗಳು ಒಂದು ಭಸ್ತ್ರಿಕಾ ವ್ಯಾಯಾಮ ಒಂದು ಯೋಗ ಮಾಡೋದ ಹೇಳ್ಕೊಟ್ಟಿದ್ರು. ಅದನ್ನು ಮಾಡ್ತಾಯಿದ್ದೆ. ಮಾಡಬೇಕಾದ್ರೆ ಗೊರಕೆ ಕಡಿಮೆ ಆಗಿತ್ತು. ಆಮೇಲೆ ಅವರೊಂದು ಮಾತು ಹೇಳ್ಬಿಟ್ರು, ಇದನ್ನು ನೀವು ಕರೆಕ್ಟಾಗಿ ಶಿಸ್ತುಬದ್ಧವಾಗಿ ತಿಳ್ಕೊಂಡಿದ್ರೆ ಮಾತ್ರ ಮಾಡಬೇಕು. ಒಂದು ವೇಳೆ ನೀವು ಸರಿಯಾಗಿ ಮಾಡ್ತಾಯಿಲ್ಲ ಅಂದರೆ ನಿಮ್ಮ ಕಿಡ್ನಿಗಳಿಗೆ ಅಪಾಯ ಗ್ಯಾರಂಟಿ ಅಂತ ಅಂದ್ಬಿಟ್ರು. ಆವತ್ತಿಂದ ನಾನು ನಿಲ್ಲಿಸ್ಬಿಟ್ಟಿದ್ದೆ ಅದನ್ನು. ಮತ್ತು ಯಥಾ ಪ್ರಕಾರ ನಮ್ಮ ಧರ್ಮಪತ್ನಿಯವ್ರು ಹೇಳ್ತಾಯಿದ್ರು, ಗೊರಕೆ ನಿಮಗೆ ಹಂಗೆ ಯಥಾ ಪ್ರಕಾರ ಬರ್ತಾಯಿದೆ ಅಂತೇಳಿ. ಈಗ ಕಳೆದ 5-6 ದಿನಗಳಿಂದ ಅದು ತುಂಬ ಕಡಿಮೆ ಆಗಿದೆ. ಅದೊಂದು ಅಂತೂ ತುಂಬ ಹೆಲ್ಪ್ ಆಗಿದೆ. ಆನಂದಕ್ಕಂತೂ ಪಾರ್ವೇ ಇಲ್ಲ. ನಾನು ಆಫೀಸಲ್ಲಿ ಕೆಲಸ ಮಾಡಬೇಕಾದ್ರಂತೂ ಹೆಂಗಾದರೂ ಮಾಡಿ ಒಂದು ಅರ್ಧ ಗಂಟೆ ಅಂತೂ ಮಲಗಿಬಿಡ್ತಾಯಿದ್ದೆ ಮಧ್ಯಾಹ್ನ ಟೈಮು. ಅಂದರೆ ಇವಾಗ ಇಲ್ಲಿಗೆ ಸೇರಿದ ಮೇಲಂತೂ ಮಧ್ಯಾಹ್ನದಿಂದ ಮಧ್ಯಾಹ್ನ ನಾನು ಮಲಗಲೇ ಇಲ್ಲ ಒಟ್ಟಾರೆ ಒಂದೇ ಮಾತು ಹೇಳ್ಬೇಕಂದ್ರೆ. ಆ ಥರ ಒಂದು ಇಂಪ್ರೂವ್ಮೆಂಟ್ ನನ್ನಲ್ಲಾಯಿತು. ಆಮೇಲೆ ಇಲ್ಲಿ ಕೆಲಸಗಳು ಅಷ್ಟೇ, ನಾನು ಒಂಥರ ಕೆಲಸ ಮಾಡೋಣ ಬಿಡು ಆಮೇಲೆ ನೋಡೋಣ, ಡಾಕ್ಯುಮೆಂಟ್ ಆನಂತರ ಚೆಕ್ ಮಾಡೋದ ಅಂತ ಈ ಥರ ಲೇಜಿ ಇತ್ತು. ಮೊನ್ನೆ ಹಿಂಗೆ ಪಾಂಡವಪುರಕ್ಕೆ ಒಂದು ಫೀಲ್ಡ್ ಆಫೀಸ್ ವಿಸಿಟ್ ಹೋಗಿದ್ದಾಗ ಇಲ್ಲಿದ್ದಂಗ್ಲೇ ಅಲ್ಲಿನ ಡಾಕ್ಯುಮೆಂಟ್ ಅವ್ರನ್ನ ಕೊಡಿ, ಇದು ಕೊಡಿ ಅಂತಿದ್ದಂಗೆ, ಏನು ಸರ್ ಇವತ್ತು ಈ ಥರ ಹಿಂಗೆ ಕೇಳ್ತಿದ್ದೀರಿ, ಇನ್ನೊಂದು ಗಂಟೆ ನೀವು ಇದ್ಬಿಟ್ರೆ ನಮಗೆ ಹುಚ್ಚಿಟ್ಟು ಸಾಕ್ಬಿಡ್ತೀರಾ ಅಂತ ನಮ್ಮ ಸ್ಟಾಫ್ಗಳು ನನಗೆ ಹೇಳ್ತಾಯಿದ್ರು. ಆ ಥರ ಹಂಗಿತ್ತು. ಒಟ್ಟಾರೆ ಒಳ್ಳೆಯದಾಗಿದೆ ಅಂತ ನನ್ನ ಅಭಿಪ್ರಾಯ. 80ರಿಂದ 90% ಅಂತೂ ಸಂತೋಷವಾಗಿದ್ದೀನಿ. ನಾನು ನಗದ್ರಲ್ಲಂತೂ ಯಾವುದಾದ್ರೂ ಕಡಿಮೆ ಇಲ್ಲ, ನಗದು ಜಯಿಸ್ತೀನಿ ನಾನು ಯಾವತ್ತೂ. ಒಳ್ಳೆಯದಾಗಿದೆ. ಜೈ ಗುರುದೇವ.